ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನೀವು ಯೂಟ್ಯೂಬಲ್ಲಿ ಈ ಥರ ಕಾರ್ಟೂನ್ ವಿಡಿಯೋ ನೋಡಿರ್ತೀರಲ್ಲ, ಕನ್ನಡ ಲೈಕ್ ಜೋಕ್ಸು, ಕತೆಗಳು, ಈ ಥರ ವಿಡಿಯೋ ನೀವು ನೋಡೇ ಇರ್ತೀರಾ ಯೂಟ್ಯೂಬಲ್ಲೇ 100% ಐಮ್ ಶೋರ್. ಸೊ ಈ ಥರ ಕಾರ್ಟೂನ್ ವಿಡಿಯೋ ಯಾವ ಥರ ಮಾಡೋದು ಅಂತ ನಾನು ಸಿಂಪಲ್ ಪ್ರೊಸೆಸಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ ಗಾಯ್ಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಥರ ಕಾರ್ಟೂನ್ ವಿಡಿಯೋ ಯಾವ ಥರ ಮಾಡೋದಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಓಕೆನಾ ಗಾಯ್ಸ್? ಸೊ ಬನ್ನಿ ಗಾಯ್ಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಮಗೆ ಫಸ್ಟು ಮೇಯ್ನಾಗಿ ಈ ಥರ ನಿಮಗೆ ಕಾರ್ಟೂನ್ ರೆಕಾರ್ಡ್ ಮಾಡೋದಕ್ಕೆ, ಶೂಟ್ ಮಾಡೋದಕ್ಕೆ ಆ್ಯಂಡ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡೋದಕ್ಕೆ ನಮಗೆ ಒಂದು ಬಂದುಬಿಟ್ಟು ಅಪ್ಲಿಕೇಶನ್ ಬೇಕು. ಅದು ಯಾವ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಇಲ್ಲಿ ಬಂದುಬಿಟ್ಟು ನೀವು ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಇಲ್ಲಿ ಟೈಪ್ ಮಾಡ್ತಿದ್ದೀನಲ್ಲ ಅದೇ ಥರ ಟೈಪ್ ಮಾಡಿ. ಟ್ವಿನ್ ಕ್ರಾಫ್ಟ್ ಅಂತ ಒಂದು ಆ್ಯಪ್ ಇದೆ. ಆ್ಯಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಪ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಫಸ್ಟಲ್ಲೇ ಶೋ ಆಗುತ್ತೆ. ನಾನು ಮಾರ್ಕ್ ಮಾಡ್ತಿದ್ದೀನಿ ನೋಡಿ, ಇಲ್ಲಿ ಮೇಲೆ ನಿಮಗೆ ಟ್ವಿನ್ ಅಂತ ಹಾಕಿದ್ರೆ ಸಾಕು, ಕ್ರಾಫ್ಟ್ ಅಂತ ಅದೇ ಬರುತ್ತೆ ಕೆಳಗಡೆ ಸಜೆಸ್ಟಲ್ಲಿ. ಸೊ ಈ ಆ್ಯಪ್ನ ನಾನು ಆಲ್ರೆಡಿ ಬಂದುಬಿಟ್ಟು ಡೌನ್ಲೋಡ್ ಮಾಡಿದ್ದೀನಿ. ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಈ ಆ್ಯಪ್ನ ಡೌನ್ಲೋಡ್ ಮಾಡಾದಮೇಲೆ ಜಸ್ಟ್ ಸಿಂಪಲ್ ಇಲ್ಲಿಂದ ಡೌನ್ಲೋಡ್ ಆದಮೇಲೆ ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಶೋ ಆಗುತ್ತೆ. ಸೊ ಹೇಳ್ತೀನಿ, ನೀವು ಇದೇ ಆ್ಯಪಲ್ಲಿ ಬೇಕಿದ್ರೆ ರೆಕಾರ್ಡ್ ಮಾಡ್ಕೋಬೋದು. ಓಕೆನಾ? ರೆಕಾರ್ಡ್ ಮಾಡ್ಕೊಂಡು ಸೇವ್ ಮಾಡ್ಕೋಬೋದು. ಈ ಥರ ಓಪನ್ ಆಗುತ್ತೆ. ಅದು ಆದಮೇಲೆ ನಾವು ಏನು ಮಾಡಬೇಕಂತಂದರೆ, ಇಲ್ಲಿ ಪ್ಲೇಸ್ ಆಪ್ಷನ್ ನಿಮಗೆ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದು ಆದಮೇಲೆ ಇಲ್ಲಿ ನೋಡಿ ನಿಮಗೆ ರಿಶ್ಯೂ ಬಂದುಬಿಟ್ಟು ಸೆಲೆಕ್ಟ್ ಮಾಡಬೇಕು. ನೀವು ಶಾರ್ಟ್ ವೀಡಿಯೋ ಮಾಡೋದಾದರೆ ಇಲ್ಲಿ 9:16 ಅಂತ ಫಸ್ಟ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಲಾಂಗ್ ವೀಡಿಯೋ ಮಾಡೋದಾದರೆ ಇಲ್ಲಿ ಕೆಳಗಡೆ ಎರಡನೇ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ ಗೈಸ್? ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಲೋಡಿಂಗ್ ತಗೊಳ್ಳುತ್ತೆ, ಆಮೇಲೆ ಓಪನ್ ಆಗುತ್ತೆ. ಓಕೆನಾ? ಆಮೇಲೆ ನೋಡಿ ಗೈಸ್, ಈ ಥರ ಓಪನ್ ಆಗುತ್ತೆ. ನಮಗೆ ಯಾವ ಬ್ಯಾಕ್ಗ್ರೌಂಡ್ ಬೇಕು ಆ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಏನಂದರೆ ಇಲ್ಲಿ ಫ್ರೀ ಇದೆಯಲ್ಲ, ಫಸ್ಟ್ ಅದನ್ನು ಯೂಸ್ ಮಾಡ್ಕೊಳ್ಳಿ. ಫಸ್ಟೇ ನೀವು ಬಂದುಬಿಟ್ಟು ಪೇ ಮಾಡೋಕ್ಕೆ ಹೋಗಬೇಡಿ ಆ್ಯಪ್ಗೆ. ನಿಮ್ಮ ವಿಡಿಯೋ ಏನಾದರೂ ಚೆನ್ನಾಗಿ ಓಡ್ತಿದೆ ಅಂದರೆ, ಈ ಕಾರ್ಟೂನ್ ವೀಡಿಯೋ ಮಾಡೋದ್ರಿಂದ ಚೆನ್ನಾಗಿ ಓಡ್ತಿದೆ ಅಂದರೆ ಆಮೇಲೆ ಬೇಕಿದ್ರೆ ನೀವು ಪೇ ಮಾಡಿಬಿಟ್ಟು ಬೇಕಿದ್ರೆ ಇದರಲ್ಲಿ ಇರೋ ಫ್ಯೂಚರ್ಸ್ನ ಇನ್ನೂ ಯೂಸ್ ಮಾಡ್ಕೋಬೋದು. ಸದ್ಯಕ್ಕೆ ಇದರಲ್ಲಿ ಫ್ರೀ ಇರೋದನ್ನೇ ತೊಗೊಂಡ್ಬಿಟ್ಟು ಯೂಸ್ ಮಾಡೋಣ. ನನಗೆ ಇಲ್ಲಿ ಒಂದು ಹಾಲ್ ಅಂತ ಆಪ್ಷನ್ ಇದೆಯಲ್ಲ, ಆ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಕಾಣಿಸ್ತಿದೆ, ಅದನ್ನು ನಾನು ತಗೊಂಡು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಆ್ಯಂಡ್ ಕ್ಯಾರೆಕ್ಟರ್ಸು ಕೂಡ ಫ್ರೀ ಆಗಿದೆಯಲ್ಲ, ಅದನ್ನೇ ಯೂಸ್ ಮಾಡಿ. ಬೇಕಿದ್ರೆ ನಿಮ್ಮದು ಚಾನೆಲ್ ಗ್ರೋ ಆದಮೇಲೆ ನೀವು 200 ಪೇ ಮಾಡೋಕ್ಕೆ ಬರುತ್ತೆ 1 ಮಂತಿಗೆ. ಆಮೇಲೆ ಬೇಕಿದ್ರೆ ನೀವು ಪೇ ಮಾಡಿಕೊಂಡು ಇನ್ನು ಕ್ಯಾರೆಕ್ಟರ್ಸ್ನ ಯೂಸ್ ಮಾಡ್ಕೋಬೋದು. ಸದ್ಯಕ್ಕೆ ನಿಮಗೆ ಫ್ರೀ ಯಾವುದಿದೆ ಅದನ್ನು ಯೂಸ್ ಮಾಡಿ. ಈಗಲೇ ನೀವು ಪೇ ಮಾಡಿಬಿಟ್ಟು ತೊಗೋಬೇಡಿ, ಅದನ್ನು ನಾನು ಸಜೆಸ್ಟ್ ಮಾಡ್ತಿದ್ದೀನಿ. ಓಕೆನಾ? ಈಗಲೇ ಸ್ಟಾರ್ಟಿಂಗಲ್ಲೇ ಪೇ ಮಾಡಬೇಡಿ. ನಿಮ್ಮ ಚಾನಲ್ ಏನಾದರೂ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆದರೆ ಆಮೇಲೆ ನೀವು ಇದಕ್ಕೆ ಪೇ ಮಾಡಿಬಿಟ್ಟು ಕ್ಯಾರೆಕ್ಟರ್ಸ್ನ ತೊಗೋಬೋದು. ನಾನು ಇಲ್ಲಿ ಫಸ್ಟಲ್ಲೇ ಇದೆಯಲ್ಲ ಆ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಕೆಳಗೆ ಸ್ಕ್ರಾಲ್ ಮಾಡಿದರೆ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಓಕೆನಾ? ಫ್ರೀಯಾಗಿ ಇರೋ ಕ್ಯಾರೆಕ್ಟರ್ಸ್ ನಿಮಗೆ ಸಿಗುತ್ತೆ. ಆ್ಯಂಡ್ ಹಂಗಾಗಿ ಇದು ಬಂದುಬಿಟ್ಟು ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳೋದು. ಇದು ಸೈಡಲ್ಲಿ ಇಟ್ಕೊಳ್ಳೋಣ ಇವಳ ಹತ್ರ, ಯಾಕಂದರೆ ನಮಗೆ ಗೊತ್ತಾಗಬೇಕಲ್ಲ, ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ. ಇದನ್ನು ಪ್ರೆಸ್ ಮಾಡಿದರೆ ಇದು ಮೂವ್ ಆಗುತ್ತೆ, ಇದಕ್ಕೆ ಮೂವ್ ಮಾಡಿದ್ರೆ ಈ ಥರ ಮೂವ್ ಆಗುತ್ತೆ. ಅದಾದಮೇಲೆ ಇದು ದೊಡ್ಡದು ಮಾಡಿದ್ರೆ ಆ ಗೊಂಬೆ ಮೇಲೆ ಕ್ಲಿಕ್ ಮಾಡಿ. ಗೊಂಬೆ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸ್ಕೇಲ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಚೂರು ಮುಂದೆ ತಗೊಬಂದರೆ ದೊಡ್ಡದಾಗುತ್ತೆ, ಈ ಕಡೆ ಸೈಡ್ ತಗೊಬಂದರೆ ಅದು ಬಂದುಬಿಟ್ಟು ಚಿಕ್ಕದಾಗುತ್ತೆ. ಓಕೆನಾ? ಸ್ವಲ್ಪ ನಾವು ದೊಡ್ಡದು ಮಾಡಿಕೊಂಡು ಅದಾದಮೇಲೆ ದೊಡ್ಡದು ಮಾಡಾದಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ. ಅದು ಆದಮೇಲೆ ನಾವು ಇದನ್ನು ಮೂವ್ ಮಾಡಿಕೊಂಡು ಇಲ್ಲಿ ಸೋಫಾ ಮೇಲೆ ಕೂರಿಸ್ಬೇಕಂದ್ರೆ ನೋಡಿ ಈ ಥರ ಮೂವ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಒಂದು ಆಪ್ಷನ್ ಅದ್ರ ಮೇಲೆ ಗೊಂಬೆ ಮೇಲೆ ಕ್ಲಿಕ್ ಮಾಡಿದರೆ ಕೂರಿಸೋ ಆಪ್ಷನ್ ನಿಮಗೆ ಕೊಟ್ಟಿರ್ತಾರೆ. ಈ ಥರ ಕೂರಿಸಿ. ನೀವೇ ಒಂದು 2 to 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಏನೇನು ಮಾಡಬೇಕಂತ. ಮೂಮೆಂಟ್ಸ್ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಕೈ ಮೇಲೆ ಈ ಥರ ಕ್ಲಿಕ್ ಮಾಡಿದ್ರೆ ನೀವು ಕೈ ಹೆಂಗೆ ಬೇಕಿದ್ದರೂ ಆ ಥರ ನೀವು ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೋಬೋದು. ನೀವು ಕೈ ನಿಮ್ಮ ಹತ್ರ ಇಟ್ಕೊಳ್ಳೋಂಗೆ, ಇಲ್ಲ ಬೇರೆ ಕಡೆ ಎಲ್ಲಾದರೂ ಮೂವ್ ಮಾಡೋಂಗಿದ್ರೆ ಈ ಥರ ಮೂವ್ ಮಾಡ್ಬೋದು. ಓಕೆನಾ? ಇದಾದಮೇಲೆ ನಾವು ಡನ್ ಕೊಡೋಣ. ಅದು ಆದಮೇಲೆ ನಿಮಗೆ ನೋಡಿ ಈ ಕ್ಯಾರೆಕ್ಟರ್ನು ಮೂವ್ ಮಾಡಬೇಕು, ಈ ಥರ ಮೂವ್ ಮಾಡ್ಬೋದು. ಆ್ಯಂಡ್ ಹಾಗಾಗಿ ಇನ್ನೊಂದು ನಾನು ಸಜೆಸ್ಟ್ ಮಾಡ್ತೀನಿ, ನೀವು ಮೂವ್ ಮಾಡೋದು ಏನಾದರೂ ಮಾಡ್ತಿದ್ರೆ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿಬಿಟ್ಟು ಮಾಡಿ, ಅದು ಬಂದುಬಿಟ್ಟು ಬೆಸ್ಟ್ ಆಗಿರುತ್ತೆ. ಆ್ಯಂಡ್ ನಾನು ಇನ್ನೊಂದು ಹೇಳ್ತೀನಿ ಏನಂತಂದರೆ, ಒಂದೊಂದೇ ಬಂದುಬಿಟ್ಟು ಕ್ಯಾರೆಕ್ಟರ್ನ ಮಾಡಾದ್ಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಅದಾದಮೇಲೆ ಇನ್ನೂ ಕ್ಯಾರೆಕ್ಟರ್ಸ್ ಆ್ಯಡ್ ಮಾಡಬೇಕು. ಇಲ್ಲಿ ಸೈಡಲ್ಲಿ ಪ್ಲೇಸ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಯಾರೆಕ್ಟರ್ನ ನೀವು ಆ್ಯಡ್ ಮಾಡ್ಬೋದು. ನೋಡಿ ಇಲ್ಲಿ ಆಪ್ಷನ್ಸ್ ಇದೆ, ಆ್ಯಡ್ ಕ್ಯಾರೆಕ್ಟರ್, ಬ್ಯಾಕ್ಗ್ರೌಂಡ್ನು ಬೇಕಿದ್ರೆ ನೀವು ಚೇಂಜ್ ಮಾಡ್ಕೋಬೋದು ಇಲ್ಲಿಂದ. ಸೊ ಇನ್ನೊಂದು ಕ್ಯಾರೆಕ್ಟರ್ನ ನಾನು ಇಲ್ಲಿ ಹಾಕ್ತೀನಿ, ಯಾವುದಾದ್ರೂ ಒಂದು ಬೇರೆದು. ಸೊ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಮಾಡ್ತಿರೋದು. ನೀವು ಮಾಡಬೇಕಿದ್ರೆ ನಿಮ್ಮ ಸ್ಟೋರಿ ಅಕಾರ್ಡಿಂಗ್ ನೀವು ಯಾವ್ಯಾವ ಕ್ಯಾರೆಕ್ಟರ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ ಗೈಸ್? ನಾನು ಇಲ್ಲೇ ಯಾವುದಾದ್ರೂ ಒಂದು ಇದು ಡಾಕ್ಟರ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಕ್ಯಾರೆಕ್ಟರ್ ಬಂದು ಆ್ಯಡ್ ಆಗಿದೆ ಇಲ್ಲಿ ನಮಗೆ. ಇದನ್ನು ಕರ್ಕೊಬಂದು ಈ ಕಡೆ ಬಿಡೋಣ. ಸಿಂಪಲ್ ಇದನ್ನು ಮೂವ್ ಮಾಡಿದ್ರೆ ಅದೇ ಮೂವ್ ಆಗುತ್ತೆ. ಓಕೆನಾ ಗೈಸ್? ಈ ಥರ
ಆ ಥರ ಮೂವ್ ಆಗುತ್ತೆ. ಆ್ಯಂಡ್ ಹಾಗಾಯ್ಸ್ ಇದರಲ್ಲಿ ಇನ್ನೊಂದು ಬೆನಿಫಿಟ್ಸ್ ಏನಿದೆ ಅಂದರೆ, ನಿಮಗೆ ಈ ಬ್ಯಾಕ್ಗ್ರೌಂಡ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನೀವೇನು ಮಾಡ್ಬೋದು, ನೀವು ಗ್ರೀನ್ ಸ್ಕ್ರೀನ್ ಇಟ್ಟು ನಿಮ್ಮ ಸ್ಟೋರಿ ಏನಿದೆ ಅದನ್ನು ರೆಕಾರ್ಡ್ ಮಾಡಿಕೊಂಡು ಆಮೇಲೆ ಬೇಕಿದ್ದರೆ ನಿಮ್ಮ ಮನೆಯದು ಏನು ನಿಮ್ಮ ಮನೆಯದು ಬೇಕಿದ್ರೆ ಹಾಕ್ಕೋಬೋದು. ಇಲ್ಲ ಬೇರೆದು ಎಲ್ಲಾದರೂ ಡೌನ್ಲೋಡ್ ಮಾಡಿರ್ತೀರಲ್ಲ, ನೀವೆಲ್ಲಾದರೂ ಗೂಗಲಲ್ಲಿ ಹೋಗ್ಬಿಟ್ಟು ಬ್ಯಾಕ್ಗ್ರೌಂಡ್ ಬೇಕಿದೆ ಅಂತ ನೀವು ಡೌನ್ಲೋಡ್ ಮಾಡಿದರೆ ಅಲ್ಲಿ ಬ್ಯಾಕ್ಗ್ರೌಂಡ್ ತುಂಬ ನಿಮಗೆ ಶೋ ಆಗುತ್ತೆ. ಅದನ್ನು ಬಂದುಬಿಟ್ಟು ನೀವು ನಿಮ್ಮ ಕೈನ್ ಮಾಸ್ಟರಲ್ಲಿ ಆ್ಯಡ್ ಮಾಡಿಬಿಟ್ಟು ಕೈನ್ ಮಾಸ್ಟರಲ್ಲಿ ಒಂದು ಆಪ್ಷನ್ ಇದೆ ಬಂದುಬಿಟ್ಟು ಕ್ರೋಮಾ ಕೀ ಅಂತ. ಆ ಕೀನ ನೀವು ಎನೇಬಲ್ ಮಾಡಿದರೆ ಆ ಬ್ಯಾಕ್ಗ್ರೌಂಡಲ್ಲಿ ಇದು ಸೆಟ್ ಆಗಿಬಿಡುತ್ತೆ. ನಿಮ್ಮ ಮನೆಯದೇ ಇರಲಿ, ಇಲ್ಲ ನಿಮ್ಮ ಮನೆ ಕಿಚನ್ ಆಗಲಿ, ಇಲ್ಲ ನಿಮ್ಮ ಮನೆ ಔಟ್ಸೈಡ್ ಆಗಲಿ, ನೀವು ಎಲ್ಲಿ ಬೇಕಿದ್ರೂ ಆ ಥರ ಮಾಡ್ಬೋದು. ಚೆನ್ನಾಗಾಗಿರುತ್ತೆ, ಕ್ರಿಯೇಟಿವ್ ಆಗಿರುತ್ತೆ. ನಿಮಗೆ ಈ ಬ್ಯಾಕ್ಗ್ರೌಂಡ್ ಇಷ್ಟ ಆಗಿಲ್ಲ ಅಂದರೆ ನಾರ್ಮಲ್ಲು ನಿಮ್ಮ ಮನೆಯದು ಬ್ಯಾಕ್ಗ್ರೌಂಡ್ ಹಾಕಬೇಕಂದ್ರೆ, ಇಲ್ಲ ಅಂದರೆ ಗೂಗಲಿಂದ ನೀವು ಕಾರ್ಟೂನ್ ಬ್ಯಾಕ್ಗ್ರೌಂಡು ಹಾಕ್ಬೋದು. ನಿಮಗೆ ಯಾವುದು ಚೆನ್ನಾಗಿ ಕಾಣುತ್ತೆ ಅದು. ಓಕೆನಾ? ನೀವು ಗ್ರೀನ್ ಸ್ಕ್ರೀನಲ್ಲಿ ರೆಕಾರ್ಡ್ ಮಾಡಬೇಕು ಅದಕ್ಕೆ. ಓಕೆನಾ ಗೈಸ್? ಓಕೆ ಗೈಸ್, ಅದಾದಮೇಲೆ ಈಗ ನಾವು ನೋಡೋಣ ಯಾವ ಥರ ಇದನ್ನು ಬಂದುಬಿಟ್ಟು ರೆಕಾರ್ಡ್ ಮಾಡೋದಂತ. ಸೊ ನಾವು ಇದನ್ನೆಲ್ಲ ಸೆಟ್ ಮಾಡ್ಕೊಳ್ಳೋಣ ಈ ಥರ. ಸೊ ನಿಮಗೊಂದು ಐಡಿಯಾ ಸಿಕ್ಕಿದೆ ಯಾವ ಥರ ಸೆಟ್ ಮಾಡೋದು, ಯಾವ ಥರ ಕೂರಿಸೋದು, ನಿಲ್ಲಿಸೋದು, ಅದನ್ನು ಯಾವ ಥರ ಚಿಕ್ಕದು ಮಾಡೋದು, ದೊಡ್ಡದು ಮಾಡೋದು, ಆ್ಯಂಡ್ ಇದ್ರ ಕೈಯೆಲ್ಲ ಈ ಥರ ಮೂವ್ಮೆಂಟ್ ಮಾಡೋದು, ಅದೆಲ್ಲ ಯಾವ ಥರ ಅಂತ ಗೊತ್ತಾಯ್ತಲ್ಲ. ನೀವು 1-2-3 ಸಲ ಪ್ರಾಕ್ಟೀಸ್ ಮಾಡಿ ಆ ಆ್ಯಪಲ್ಲಿ. ಸೊ ನಿಮಗೆ ತಾನಾಗೆ ಬಂದುಬಿಡುತ್ತೆ ಯಾವ ಥರ ಕ್ರಿಯೇಟ್ ಮಾಡೋದಂತ. ಓಕೆನಾ? ಇದರಲ್ಲಿ ಏನು ದೊಡ್ಡ ವಿಷಯ ಇಲ್ಲ, ಈಸಿಯಾಗಿ ನೀವು ಬಂದುಬಿಟ್ಟು ಕ್ರಿಯೇಟ್ ಮಾಡಿ. ಓಕೆ ಗೈಸ್, ಈಗ ನಾವು ನೋಡೋಣ ಎಕ್ಸ್ಪ್ರೆಷನ್ಸ್ನ ಯಾವ ಥರ ಆ್ಯಡ್ ಮಾಡೋದಂತ. ಲೈಕ್ ಹ್ಯಾಪಿ, ಸ್ಯಾಡ್ ಆ ಥರ. ಇಲ್ಲ ಗೊಂಬೆ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಎಕ್ಸ್ಪ್ರೆಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೋಡಿ ಇಲ್ಲಿ ತುಂಬ ಎಕ್ಸ್ಪ್ರೆಷನ್ ಇದೆ. ನೀವು ಇದರಲ್ಲಿ ನಿಮ್ಗೆ ಯಾವ್ದು ಎಕ್ಸ್ಪ್ರೆಷನ್ನು ನಿಮಗೆ ಬಂದುಬಿಟ್ಟು ಸ್ಟೋರಿಗೆ ಯಾವ ಎಕ್ಸ್ಪ್ರೆಷನ್ ಕೊಡಬೇಕಂತ ಗೊತ್ತಾಗುತ್ತಲ್ಲ. ಸೊ ಅದ್ರ ಅಕಾರ್ಡಿಂಗ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಹ್ಯಾಪಿ, ಆ್ಯಂಗ್ರಿ, ಕ್ರೈಯಿಂಗು, ಇಲ್ಲ ಹ್ಯಾಂಗ್ರಿ, ಲಾಫಿಂಗು, ಯಾವ್ದು ಬೇಕಿದ್ರೂ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ತುಂಬ ಇದೆ ಇಲ್ಲಿ, ಅದರಲ್ಲಿ ನೀವು ಯಾವ್ದು ಬೇಕಿದ್ರೂ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಎಕ್ಸ್ಪ್ರೆಷನ್ ಕೊಡ್ಬೋದು. ನಾನು ಸಿಂಪಲಿ ಇದು ಸುಮ್ಮನೆ ಒಂದು ಎಕ್ಸ್ಪ್ರೆಷನ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಆ ಗೊಂಬೆಗೆ ಒಂದು ಎಕ್ಸ್ಪ್ರೆಷನ್ ಹಾಕಿದ್ದೀನಿ. ಈ ಥರ ಮೂವ್ ಮಾಡಿದರೆ ಆ ಕಡೆ ತಿರುಗುತ್ತೆ, ಈ ಕಡೆ ಮೂವ್ ಮಾಡಿದರೆ ಈ ಕಡೆ ತಿರುಗುತ್ತೆ. ಓಕೆನಾ ಗೈಸ್? ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಈಸಿಯಾಗಿ 1 to 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ, ನಿಮಗೆ ತಾನಾಗೆ ಬರುತ್ತೆ. ಆಮೇಲೆ ನೀವು ಸ್ಟೋರಿ ಬಂದುಬಿಟ್ಟು ಶಾರ್ಟ್ ಸ್ಟೋರಿ ಬಂದುಬಿಟ್ಟು ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿ. ಓಕೆನಾ ಗೈಸ್? ಅದಾದಮೇಲೆ ನೋಡಿ ಈ ಥರ ಎಕ್ಸ್ಪ್ರೆಷನ್ ಕೊಟ್ಟಿದ್ವಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ಈ ಥರ ಮಲಗಿಸೋದು, ಲೈಕ್ ಆ ಥರ ಅದಕ್ಕೆ ಈ ಥರ ಸೈಡಲ್ಲಿತ್ತಲ್ಲ ಅದನ್ನು ಅಪ್ಲೈ ಮಾಡಿದ್ವಿ. ಈಗ ಇದನ್ನು ಹ್ಯಾಪಿ ಫೇಸಲ್ಲಿ ಬಂದುಬಿಟ್ಟು ನಾವು ಇದು ಮಾಡಿದ್ದು ಸ್ವಲ್ಪ ದೊಡ್ಡದು ಮಾಡ್ಕೊಂಡು ತುಂಬ ಚಿಕ್ಕದಾಗಿ ಕಾಣ್ತಾ ಇದೆ. ಓಕೆನಾ? ಅದಾದಮೇಲೆ ಗೈಸ್ ಈಗ ನಾವು ಮೇಯ್ನಾಗಿ ಏನು ಮಾಡಬೇಕಂದ್ರೆ, ಈಗ ವಾಯ್ಸ್ನ ನಾವು ರೆಕಾರ್ಡ್ ಮಾಡಬೇಕು. ಓಕೆನಾ? ಸೊ ವಾಯ್ಸ್ ರೆಕಾರ್ಡ್ ಮಾಡೋಕ್ಕೆ ನಾವು ಏನು ಮಾಡಬೇಕು, ಇಲ್ಲಿ ನಿಮ್ಗೊಂದು ಆಪ್ಷನ್ ಕಾಣಿಸ್ತಿರ್ಬೇಕು ನಿಮಗಿಲ್ಲಿ ಮೈಕ್ ಆಪ್ಷನ್ ಇದೆಯಲ್ಲ, ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೈಕ್ ಆಪ್ಷನ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಮೇಲೆ ಅದೇ ಬಂದುಬಿಟ್ಟು ನೀವು ಕ್ಯಾರೆಕ್ಟರ್ ಏನು ಸ್ಟೋರೀಸ್ ಸೆಲೆಕ್ಟ್ ಮಾಡಿರ್ತೀರ ಆ ಸ್ಟೋರಿನ ಹೇಳಬೇಕು. ಓಕೆನಾ? ಫಸ್ಟ್ ನೀವು ಬಂದುಬಿಟ್ಟು ಫಸ್ಟೇ ಬರೆದ್ಬಿಟ್ಟು ಇಟ್ಟಿರಿ, ಇವನಿಗೆ ಈ ಸ್ಟೋರಿನ ನಾನು ಬಂದುಬಿಟ್ಟು ಹೇಳಿಸ್ಬೇಕು ಅಂತ. ಓಕೆನಾ? ಫಸ್ಟು, ಸೆಕೆಂಡು, ಥರ್ಡ್ ಇರುತ್ತಲ್ಲ ಆ ಥರ ನೀವು ಎಷ್ಟು ಕ್ಯಾರೆಕ್ಟರ್ ಆ್ಯಡ್ ಮಾಡಿರ್ತೀರ ಅಷ್ಟು ಕ್ಯಾರೆಕ್ಟರು ನೀವು ಫಸ್ಟೇ ಬರೆದಿಟ್ಕೊಳ್ಳಿ. ಸೊ ಓಕೆ, ಅದು ಮೈಕ್ ಮೇಲೆ ಬಂದುಬಿಟ್ಟು ಟ್ಯಾಪ್ ಮಾಡೋಣ. ಟ್ಯಾಪ್ ಮಾಡಾದಮೇಲೆ ಇಲ್ಲಿ ನಂದು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಇದೆ. ಸೊ ನಾನು ಬಂದುಬಿಟ್ಟು ಇದು ಮಾಡೋಕ್ಕಾಗಲ್ಲ, ಅದು ವಾಯ್ಸ್ ಬಂದುಬಿಟ್ಟು ಕೇಳಿಸಲ್ಲ ನಾನು ಮಾತಾಡಿದ್ರು. ಓಕೆನಾ? ಈ ಥರ ಮಾಡಿದರೆ ಅದು ನೋಡಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾನು ಮಾತಾಡ್ತಾ ಇದ್ದೀನಿ ಹಾಗಾಗಿ ಅದು ಮಾತಾಡ್ತಾ ಇದೆ ನೋಡಿ, ಈ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನಾನೇನಾದರೂ ಮಾತಾಡಿದರೆ. ಓಕೆನಾ? ಅದಾದಮೇಲೆ ನಾವು ಇದರದ್ದು ಆ್ಯಡ್ ಮಾಡಿದ್ವಿ ಒಂದು. ಓಕೆನಾ? ಅದಾದಮೇಲೆ ಇದು ಸೇವ್ ಮೇಲೆ ಕ್ಲಿಕ್ ಮಾಡಿ, ಅದು ಸೇವ್ ಆಗುತ್ತೆ. ಇಲ್ಲಿ 1 ಅಂತ ಸೇವ್ ಆಗುತ್ತೆ. ಸೊ ಸೆಕೆಂಡ್ ಇದರಲ್ಲಿ ಬಂದುಬಿಟ್ಟು ಮೈಕ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಮಾತಾಡಿ. ಓಕೆನಾ? ಮಾತಾಡಿದರೆ ಅದನ್ನು ಸೇವ್ ಆಗುತ್ತೆ. ಓಕೆನಾ? ಮಾತಾಡ್ಬಿಟ್ಟು ಈ ಥರ ಓಕೆ, ಇಲ್ಲಿ ಸೇವ್ ಬಟನ್ ಇದೆಯಲ್ಲ, ಸೇವ್ ಮಾಡೋದು. ಓಕೆನಾ? ಥರ್ಡ್ ಬಂದುಬಿಟ್ಟು ಡಾಕ್ಟರ್ ಎಂಟರ್ ಆಗ್ತಾರೆ ಇಲ್ಲಿ. ಸೊ ಡಾಕ್ಟರ್ನ ಈ ಥರ ಕರ್ಕೊಬರೋಣ. ಸೊ ಈ ಥರ ಮೂವ್ ಮಾಡಿದ್ರೆ ಈ ಕಡೆ ಸೈಡಲ್ಲಿ ಮೂವ್ ಆಗುತ್ತೆ ಡಾಕ್ಟರು. ಓಕೆನಾ? ಸೊ ಇದಕ್ಕೆ ಇಲ್ಲಿ ಮೈಕ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆನಾ? ಅದೂ ಸೇಮ್ ಇದೆ ಪ್ರಾಸೆಸ್ ನೀವು ಮಾಡಬೇಕು. ನೀವೇನು ಮಾಡಬೇಕು, ಫಸ್ಟೇ ಒಂದು ಸಲ 3 ಜನ ಮಾತಾಡಿದ್ದು ಆ ಥರ ನೀವು ಫಸ್ಟೇ ಎಕ್ಸ್ಪರ್ಟ್ ಮಾಡಿ ಇಟ್ಕೊಳ್ಳಿ. ಲಾಂಗಾಗಿ ಮಾಡೋಕ್ಕೆ ಹೋಗಬೇಡಿ, ಶಾರ್ಟಾಗಿ ಮಾಡಿಬಿಟ್ಟು ಆಮೇಲೆ ಬೇಕಿದ್ರೆ ನೀವು ಕೈನ್ ಮಾಸ್ಟರಲ್ಲಿ ಜೋಡಿಸ್ಕೋಬೋದು. ಅದನ್ನು ಗೊತ್ತಲ್ಲ ಯಾವ ಥರ ಜೋಡಿಸೋದಂತ, ಆ ಥರ ನೀವು ಜೋಡಿಸ್ಕೋಬೋದು. ಓಕೆನಾ ಗೈಸ್? ಅದೆಲ್ಲ ಆದಮೇಲೆ ಈಗ ನಾವೇನು ಮಾಡಬೇಕಂದ್ರೆ ಇದು ಬಂದುಬಿಟ್ಟು
ಇದು ವಾಯ್ಸ್ ಬಂದುಬಿಟ್ಟು ಯಾವ ಥರ ಚೇಂಜ್ ಮಾಡೋದಂತ ಹೇಳ್ತೀನಿ. ಇದರಲ್ಲೇ ಈಸಿ ಆಪ್ಷನ್ ಇದೆ. ಇದರ ಸಿಂಪಲಿ ಮೈಕ್ ಮೇಲೆ ಕ್ಲಿಕ್ ಮಾಡಿ ಇದು ರೆಕಾರ್ಡ್ ಆಗುತ್ತಾ. ಅದಾದಮೇಲೆ ನೀವೇನು ಮಾಡಬೇಕು, ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಇಲ್ಲಿ 2 ಆಪ್ಷನ್ ಸಿಗುತ್ತೆ. ನೋಡಿ ಒಂದು ನಿಮಿಷ ಇರಿ ತೋರಿಸ್ತೀನಿ. ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಿಂಚು ಟೆಂಪೋ ಅಂತ ಏನೋ ಇದೆಯಲ್ಲ, ಟಿಂಪೋ. ಸೊ ಪಿಂಚು ಈ ಕಡೆ ಬಂದರೆ ಫುಲ್ ಈ ಕಡೆ ಬಂದರೆ ಸಣ್ಣ ಮಕ್ಕಳ ವಾಯ್ಸ್ ಕೇಳಿಸುತ್ತೆ. ಫುಲ್ ಈ ಕಡೆ ಬಂದರೆ ಟೆಂಪೋ ಕಡೆ ಅದು ಬಂದುಬಿಟ್ಟು ದೊಡ್ಡವ್ರ ವಾಯ್ಸ್ ಕೇಳಿಸುತ್ತೆ. ನಿಮಗೆ ಯಾವ ವಾಯ್ಸ್ ಬೇಕೋ ಆ ವಾಯ್ಸ್ನ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಕಾಣಿಸ್ತಿದೆಯಲ್ಲ ಅಡ್ಜಸ್ಟ್ ಮಾಡ್ತಿದ್ದೀನಲ್ಲ ಆ ಥರ ಬಂದುಬಿಟ್ಟು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ವಾಯ್ಸ್ ಬಂದುಬಿಟ್ಟು ಚೇಂಜ್ ಆಗುತ್ತೆ. ನೀವು ಒಬ್ಬರೇ 3 ಕ್ಯಾರೆಕ್ಟರ್ 4 ಕ್ಯಾರೆಕ್ಟರ್ ಬೇಕಿದ್ದರೂ ಮಾತಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಿಮಗೆ ಇನ್ನೂ ಒಬ್ಬರು ಬೇಕು ಮಾತಾಡೋದಕ್ಕಂತ ಏನು ಅವಶ್ಯಕತೆಯೇ ಇಲ್ಲ. ನೀವು ಒಬ್ಬರೇ 1 2 3 4 5 ಕ್ಯಾರೆಕ್ಟರ್ಸ್ ಎಷ್ಟು ಬೇಕಿದ್ದರೂ ಮಾತಾಡಿಕೊಂಡು ಇಲ್ಲಿ ಬಂದುಬಿಟ್ಟು ಸೆಟ್ಟಿಂಗಲ್ಲಿ ವಾಯ್ಸ್ನ ಚೇಂಜ್ ಮಾಡ್ಕೋಬೋದು. ಓಕೆನಾ. ಇದು ಬಂದುಬಿಟ್ಟು ಬೆನಿಫಿಟ್ಸ್ ಇದೆ. ಓಕೆ, ಅದಾದಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಿಂಪಲ್ಲಿ. ಅದಾದಮೇಲೆ ಇದು ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇಲ್ಲಿ ವಾಟರ್ ಮಾರ್ಕ್ ಕಾಣಿಸ್ತಿರ್ಬೇಕು ನಿಮಗೆ ಕೆಳಗೆ ಮೇಲೆ. ಸೊ ಇದನ್ನು ಯಾವ ಥರ ರಿಮೂವ್ ಮಾಡ್ಕೊಳ್ಳೋದು ಫ್ರೀಯಲ್ಲಿ ಅಂತ ನಾನು ಹೇಳ್ತೀನಿ, ಯಾವ ಥರ ರಿಮೂವ್ ಮಾಡೋದಂತ. ಓಕೆ ನಂಗೆ ಇದು ಎಕ್ಸ್ಪೋರ್ಟಿಂಗ್ ಆಗ್ತಿದೆ ವೀಡಿಯೋ. ಅದಾದಮೇಲೆ ಲಾಸ್ಟ್ನಾಗ ನಿಮ್ಗೆ ಒಂದು ಆಪ್ಷನ್ ಸಿಗುತ್ತೆ ಸೇವ್ ಟು ಗ್ಯಾಲರಿ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಅದಾದಮೇಲೆ ನಾವು ಬಂದುಬಿಟ್ಟು ನಮ್ಮದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಯಾವ ಥರ ಇದು ವಾಟರ್ ಮಾರ್ಕ್ ರಿಮೂವ್ ಮಾಡೋಂತ ಹೇಳ್ತೀನಿ. ಓಕೆನಾ, ಇದೆಲ್ಲ ಸ್ಕಿಪ್ ಮಾಡೋಣ. ಅದಾದಮೇಲೆ ಫಸ್ಟು ನೀವು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 16:9 ರೇಷಿಯೋ ಸೆಲೆಕ್ಟ್ ಮಾಡಿಕೊಂಡು, ಬರೀ ಆ್ಯಡೇ ಬರ್ತಿದೆ ಗೈಸ್, ಸಾರಿ ಗೈಸ್. ಅದಾದಮೇಲೆ ಇಲ್ಲಿ ರಾಂಗ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದೇ ಈಗ ನಾವು ಏನು ಸ್ಟೋರಿ ಕ್ರಿಯೇಟ್ ಮಾಡಿದ್ವಿ ಆ ಸ್ಟೋರಿ ಇಲ್ಲಿ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಓಕೆ ಕೊಡಿ ಇಲ್ಲಿ. ಓಕೆ ಕೊಟ್ಟಾದ್ಮೇಲೆ ನೋಡಿ ನಮ್ಮ ಸ್ಟೋರಿ ಇಲ್ಲಿ ಆ್ಯಡ್ ಆಗಿದೆ. ಸೊ ನಮಗೆ ಇದು ವಾಟರ್ ಮಾರ್ಕ್ ರಿಮೂವ್ ಮಾಡಬೇಕು. ಈಗ ಏನು ಮಾಡಬೇಕು, ವೀಡಿಯೋ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಪ್ಯಾನ್ ಆ್ಯಂಡ್ ಝೂಮ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಏನಾಗಲ್ಲ, ಎಷ್ಟು ಝೂಮ್ ಮಾಡ್ಕೊಳ್ಳಿ. ಓಕೆನಾ, ಇದು ಈಕ್ವಲ್ ಮೇಲೆ ಕ್ಲಿಕ್ ಮಾಡಿ ಫುಲ್ ವೀಡಿಯೋದಲ್ಲಿ ಝೂಮ್ ಆಗಿರುತ್ತೆ ನಮಗೆ. ಓಕೆ, ಈಗ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಝೂಮ್ ಆಗಿ ಕಾಣಿಸ್ತಿದೆ. ಈ ಥರ ನಮಗೆ ವಾಟರ್ ಮಾರ್ಕ್ ಬಂದುಬಿಟ್ಟು ಕಾಣಿಸ್ತಿಲ್ಲ. ಓಕೆನಾ. ಸೊ ಇಲ್ಲೊಂದು ವಾಟರ್ ಮಾರ್ಕ್ ಇದೆಯಲ್ಲ ಅದು ರಿಮೂವ್ ಮಾಡಬೇಕಂದ್ರೆ ನೀವು ಪೇ ಮಾಡಿಬಿಟ್ಟೆ ರಿಮೂವ್ ಮಾಡಬೇಕು, ಇಲ್ಲಾಂದರೆ ಆ ವಾಟರ್ ಮಾರ್ಕ್ ರಿಮೂವ್ ಆಗೋಲ್ಲ. ಸೊ 200 1 ಮಂತಿಗೆ, 1 ಇಯರಿಗಾದರೆ 600 ಎಷ್ಟೋ ಇತ್ತು. ಸೊ 1 ಇಯರಿಗಾದರೆ 600 ಆ ಥರ ಇವ್ರು ನಿಮಗೆ ಕೊಡ್ತಾರೆ. 1 ಇಯರ್ ಕಮ್ಮಿನೇ. ಸೊ ನೋಡಿ, ಏನಾದರೂ ಫಸ್ಟೇ ಬಂದುಬಿಟ್ಟು ಪೇ ಮಾಡೋಕ್ಕೆ ಹೋಗಬೇಡಿ, ಆಮೇಲೆ ಪೇ ಮಾಡಿ. ಓಕೆನಾ. ಅದಾದಮೇಲೆ ಲಾಸ್ಟಲ್ಲಿ ಒಂದು ವಾಟರ್ ಮಾರ್ಕ್ ಬರುತ್ತೆ, ಅದನ್ನು ಇಲ್ಲಿಂದ ಕಟ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿಷ್ಟಿಗೆ ಕತ್ರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟ್ರಿಮ್ ರೈಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಗೈಸ್, ನೋಡಿ ಇಷ್ಟೇ. ಅದಾದಮೇಲೆ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಇಲ್ಲಿಂದ ಬೇಕಿದ್ದರೆ ಇನ್ನೂ ಕ್ಯಾರೆಕ್ಟರ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು ನಿಮ್ಮ ಸ್ಟೋರಿ ಅಕಾರ್ಡಿಂಗ್. ಓಕೆನಾ ಗೈಸ್, ನೋಡಿ ಇದೇ ಥರ ನೀವು ವೀಡಿಯೋ ಮಾಡಿ. ಇಷ್ಟೇ ಗೈಸ್ ಇವತ್ತಿನ ವೀಡಿಯೋದಲ್ಲಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ನಂಗೆ ಕಮೆಂಟ್ಸಲ್ಲಿ ಕೇಳಿ. ಓಕೆನಾ ಗೈಸ್, ಅಲ್ಲಿವರೆಗೂ ಬಾಯ್ ಬಾಯ್.